ಸದ್ಯಕ್ಕೆ 50,000 ರೂಪಾಯಿ ಬಜೆಟ್ಲಿ ಒನ್ ಆಫ್ ದ ಬೆಸ್ಟ್ ಖತರ್ನಾಕ್ ವ್ಯಾಲ್ಯೂ ಫಾರ್ ಮನಿ ಕ್ಯಾಮ್ರಾ ಫೋನ್ ಹುಡುಕ್ತಿದ್ರ ಅಂತಂದರೆ ಈ ವಿವೋ X200 ಸದ್ಯಕ್ಕೆ ನಿಮಗೆ ಯಾವುದು ಬೆಸ್ಟ್ ಆಪ್ಷನ್ ಕಾಣಿಸಲ್ಲ. ಬಟ್ ಈ ಫೋನಲ್ಲಿ ಕೆಲವೊಂದು ಮೈನಸ್ ಫೀಚರ್ಸ್ಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಮತ್ತು ಈ ಬ್ರ್ಯಾಂಡ್ ನ್ಯೂ ಫೋನ್ ನಮಗೆ ವಿವೋನವರೇ ರಿವ್ಯೂ ಮಾಡೋಕೆ ಕಳ್ಸಿಕೊಡಿದ್ರೆ ಇದನ್ನು ಪೇಯ್ಡ್ ಕೊಲಾಬ್ರೇಷನು ಅಂತ ಕ್ಯಾಂಪೇನ್ ವಿಡಿಯೋ ಅನ್ಕೊಳಕ್ಕೆ ಹೋಗ್ಬಿಡಿ. ಇದನ್ನು ಪುನಃ ಇವರು ರಿಟರ್ನ್ ಕೂಡ ತೊಗೊಂಡೋಗ್ತಾರೆ. ಸೊ ಎಸ್, ಈ ಫೋನ್ ಬಗ್ಗೆ ನಾನು ಏನೇ ಹೇಳಿದ್ರು ಸ್ಟೇಟ್ ಫಾರ್ಡ್ ಆಗಿ ನಾನು ಟೆಸ್ಟ್ ಮಾಡಿ ತಿಳ್ಕೊಂಡಿರುವಂಥ ಫೀಚರ್ಸ್ಗಳನ್ನೇ ಸ್ಟೇಟ್ ಫಾರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದುಬಿಟ್ಟು ಟೆಕ್ಕಿ ಸೋಮ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಎಲ್ಲ ಒತ್ತಿ ಫಟಾಫಟ್ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. X200 ಕೋ ಇಂಜಿನ್ ವಿತ್ ಜೈಸ್ ಅಂತ ಇದೆ. ನನ್ನ ಹತ್ರ 1652 GB ಯೊಂದಿಗೆ ಆಂಬರ್ ಯೆಲ್ಲೋ ಕಲರ್ ಇದೆ. ಬಾಕ್ಸ್ ಒಳಗಡೆ ಮೇನ್ ನಮ್ಮ ಫೋನ್, ಸಿಮ್ ಎಜೆಕ್ಟರ್, ಪೇಪರ್ ವರ್ಕ್ಸ್ ಮತ್ತು ಈ ಕೇಸ್ ಕ್ವಾಲಿಟಿ ಮಾತ್ರ ಸಖತ್ ಇಷ್ಟ ಆಯ್ತು. ಇದನ್ನ ಬಿಟ್ಟರೆ USB to Type C ಕೇಬಲ್ ಮತ್ತು 90 ವ್ಯಾಟ್ನ ಪವರ್ ಅಡಾಪ್ಟರ್. ಹೌದು ಫ್ರೆಂಡ್ಸ್, ಇವತ್ತಿಗೆ ಈ ವಿವೋ X200 ಬರೋಬ್ಬರಿ 8ನೇ ದಿವಸ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದರ ಸ್ಪೆಷಲ್ ಬ್ರೀಫಿಂಗ್ ನಾನು ರಾಜಸ್ಥಾನ್ ಉದಯ್ಪುರ್ ಕೂಡ ಹೋಗಿದೆ. ಅಲ್ಲಿ ಕೂಡ ಫೋಟೋ ವಿಡಿಯೋಗ್ರಫಿ ತುಂಬ ಹೆವಿಯಾಗಿ ಟೆಸ್ಟ್ ಮಾಡಿದ್ವಿ. ಸೊ ನಾನು ಈ ಫೋನ್ ಬಗ್ಗೆ ಏನೇ ಹೇಳಿದ್ರು ನನ್ನ ಸ್ಟೇಟ್ ಫಾರ್ಡ್ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಅಂಡರ್ 50K ಬಜೆಟ್ಲ ಇದ್ರಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಫಸ್ಟ್ ಇಂಪ್ರೆಷನ್ ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ ತುಂಬ ಕಾಂಪ್ಯಾಕ್ಟ್ ಇದೆ, ತುಂಬ ಲೈಟ್ ಬಿಟ್ಟಿದೆ. ಮತ್ತು ಸ್ಪೆಷಲಿ ಈ OnePlus 13Sಗೆ ಟಕ್ಕರ್ ಕೊಡೋಕ್ಕೆ ತುಂಬ ಸ್ಮಾರ್ಟ್ಲಿ ಬಿಲ್ಡ್ ಮಾಡಿದ್ರೆ. ಬಟ್ ಒಂದು ವಿಚಾರ ನೋಡಿ, ಹಿಂದೆ ಗ್ಲಾಸ್ ಏನೋ ಕೊಟ್ಟಿದ್ದಾರೆ, ಬಟ್ ತುಂಬ ಲೋಕಲ್ ಫೀಲ್ ಕೊಡುತ್ತೆ. ಸೊ ಇದನ್ನ ಸ್ಟಾರ್ಟಿಂಗ್ ಹಿಡಿದ ತಕ್ಷಣ ನನಗೆ ಇದೇ ಫೀಲ್ ಆಯಿತು. ಬಾಕಿ ಈ ಸೈಡ್ಗೆಲ್ಲ ಏನು ಫ್ರೇಮ್ಸ್ ಕೊಡ್ತಿದ್ದಾರೆ, ಇದು ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ನ ಕೊಡ್ತಿದ್ದಾರೆ. ಬಟ್ ಇದು ಬ್ಲ್ಯಾಕ್ ಮ್ಯಾಟ್ ಫಿನಿಶಿಂಗ್ ಇದೆ, ಗ್ರಿಪ್ ಚೆನ್ನಾಗಿದೆ. ಬಟ್ ಲುಕ್ಸ್ ವೈಸ್ ಲೋಕಲ್ ಅನಿಸುತ್ತೆ ಮತ್ತು ಪ್ಲಾಸ್ಟಿಕ್ ಥರ ಫೀಲ್ ಕೊಡುತ್ತೆ. ಬಟ್ ಕೈಯಲ್ಲಿ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇಲ್ಲಿ ಸ್ಟೀಲ್ ವ್ಯೂ ಏನಾದರೂ ಕೊಟ್ಟಿದ್ದಾರಪ್ಪ ಅಂದರೆ ನಿಜವಾಗ್ಲೂ ಪ್ರೀಮಿಯಂ ಆಗಿರ್ತಿತ್ತು. ಮತ್ತು ಈ ಕ್ಯಾಮ್ರಾ ಮಾಡೆಲ್ಸ್ ನೋಡಿ, ಇದ್ರ ಬಂಪ್ ಸ್ವಲ್ಪ ಎಕ್ಸ್ಟ್ರಾನೇ ಹೊರಗೆ ಬಂದಿದೆ. ನೀವು ವಿತೌಟ್ ಕೇಸೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಎಸ್, ಈ ರೀತಿ ನಿಮ್ಮ ಫೋನ್ ಡ್ಯಾನ್ಸ್ ಮಾಡುತ್ತೆ. ಮತ್ತು ಸ್ಕ್ರ್ಯಾಚಸ್ ಕೂಡ ಲೆನ್ಸಸ್ ಮೇಲೆ ಬೀಳುತ್ತೆ. ವಿತ್ ಕೇಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುವಂಥ ಕೇಸ್ನ ಕೊಡ್ತಿದ್ದಾರೆ. ಬಾಕಿ ಫ್ರಂಟಲ್ಲಿ ತುಂಬ ಚಿಕ್ಕದಾಗಿರುವಂಥ ಬೆಜಲ್ಸ್ ಇಲ್ಲೇ ಅಂತ ತಿಳ್ಕೊಬೋದು. ಅಷ್ಟೊಂದು ಚಿಕ್ಕದಾಗಿರುವಂಥ ಬೆಜಲ್ ಮತ್ತು ಸ್ಮಾರ್ಟ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಮತ್ತು ಸ್ಪೆಷಲಿ ಯಾರೆಲ್ಲ ಹೆವಿ ಫೋನ್ಸ್ಗಳು ಯೂಸ್ ಮಾಡಿ ಬೋರ್ ಆಗಿದೆ ನೋಡಿ, ಅವ್ರಿಗೆ ಈ ಫೋನ್ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ಸೊ ಒನ್ ಹ್ಯಾಂಡಲ್ಲಿ ನೋಡ್ಕೋಬೋದು ನೀವು. ನಾನು ವ್ಯಾಲ್ಯೂಮ್ ರಾಕರ್ ಕೀ ಆಗಿರಲಿ, ಲಾಕ್ ಕೀ ಆಗಲಿ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ನ ಅನ್ಲಾಕ್ ಮಾಡ್ಕೋಬೋದು. ತುಂಬ ಸ್ಮಾರ್ಟ್ಲಿ, ಕಂಫರ್ಟೇಬಲಿ ತುಂಬ ಟೈಮ್ ತನಕ ಈ ಫೋನನ್ನು ನಾನು ಕೈಲಿ ಹಿಡ್ಕೋಬೋದು. ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀ ಮತ್ತು ಲಾಕ್ ಕೀ ಜೊತೆಗೆ ಬಾಟಮಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ನ ಕೊಡ್ತಿದ್ದಾರೆ. ಮೇಲಿನ ಭಾಗ ನಿಮಗೆ 2 ಮೈಕ್ಸ್ಗಳಿದೆ. ಪ್ರಾಮಾಣಿಕವಾಗಿ ಈ ಡಿಸೈನ್ ಅಷ್ಟೊಂದೇನು ಇಂಪ್ರೆಸಿವ್, ಬೆಂಕಿ, ನೆಕ್ಸ್ಟ್ ಲೆವೆಲ್ ಅಂತ ಕರೆಯಲ್ಲ. ಬಟ್ ತುಂಬ ಕಾಂಪ್ಯಾಕ್ಟ್ ಡಿಸೈನಲ್ಲೇ ತುಂಬ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ. ಒಂಥರ ನನಗೆ ಈ ಗ್ಲಾಸ್ ಇಷ್ಟ ಆಗಲಿಲ್ಲ, ಬಾಕಿ ಸೈಡ್ ಫ್ರೇಮ್ಸ್ ಇಷ್ಟ ಆಗಲಿಲ್ಲ. ಅದರ್ವೈಸ್ ಬಟನ್ಸ್ಗಳು, ಯೂಸೇಜ್ ಇರುವಂಥ ಪ್ರೀಮಿಯಂ ಕ್ವಾಲಿಟಿ ಮತ್ತು ಲೈಟ್ ವೇಟ್ ಇದೆ. ಜಸ್ಟ್ ಇದು 186 ಗ್ರಾಮ್ ಒಂದಿಗೆ ಜಸ್ಟ್ 8 mm ಥಿಕ್ನೆಸ್ ಹೊಂದಿದೆ. ಬ್ಯಾಟ್ರಿ 6.5 mAh ಇದೆ. ಇದು ಸ್ಪೆಷಾಲಿಟಿ ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಅದರ್ವೈಸ್ IP68 to 69 ವಾಟ್ ರೆಸಿಸ್ಟೆನ್ಸ್ಗೆ 3 ಲೇಯರ್ನ SGS ಪ್ರೊಟೆಕ್ಷನ್ ಕೂಡ ಕೊಡಿದ್ರೆ. ಸೊ ಡಿಸೈನ್ ವೈಸ್ ನೋಡಿ, ನೋಡೋಕೆ ಮಾತ್ರ ಕಾಂಪ್ಯಾಕ್ಟ್ ಆಗಿದೆ, ಕೈಲಿ ಹೋಲ್ಡ್ ಮಾಡೋಕೆ ಚೆನ್ನಾಗಿದೆ. ಬಟ್ ಇದು ನೆಕ್ಸ್ಟ್ ಲೆವೆಲ್ ಬೆಂಕಿ ಅದ್ಭುತ ಡಿಸೈನ್ ಅಂತ ನಾನು ಹೇಳಲ್ಲ. ಇನ್ನು ಫ್ರಂಟ್ ಅಲ್ಲಿ 6.31 ಇಂಚಸ್ ಇರುವಂತ ಫುಲ್ HD+ 120 Hz AMOLED ಡಿಸ್ಪ್ಲೇ, ಅದು HDR10+ ಸಪೋರ್ಟ್ ಇದೆ. ಮತ್ತೆ ಒಂದ್ಸರ್ತಿ ಈ ಫ್ರಂಟ್ ವ್ಯೂ ನ ನೋಡ್ಕೋಬಹುದು. ಬೆಸಲ್ಸ್ ಗಳು ತುಂಬಾ ಚಿಕ್ಕದಾಗಿದೆ, ಇಲ್ವೇ ಇಲ್ಲ ಅಂತ ಹೇಳ್ಕೋಬಹುದು. ಸ್ಕ್ರೀನ್ ಟು ಎಡ್ಜ್ ಏನ್ ನೋಡ್ತಾ ಇದ್ರೆ ಎಲ್ಲ ನಿಮಗೆ ಫುಲ್ ಡಿಸ್ಪ್ಲೇನ ಕಾಣಿಸುತ್ತೆ. ಮತ್ತೆ 5000 nits ನ ಪೀಕ್ ಬ್ರೈಟ್ನೆಸ್ ಕೊಡಿದ್ರೆ. ಟ್ರಸ್ಟ್ ಮೀ, ನಾನು ಲಾಸ್ಟ್ 10-15 ಡೇಸ್ ಅಲ್ಲಿ 20-25% ಬ್ರೈಟ್ನೆಸ್ ಇಟ್ಬಿಟ್ಟು ಕಡಕ್ ಸ್ಟ್ರಾಂಗ್ ಯಾವುದೇ ಬಿಸಿಲನ್ನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಹಾರ್ಡ್ಲಿ ಬ್ರೈಟ್ನೆಸ್ ಒಂದಿಗೆ ಲೈಕ್ ನನಗೊಂಥರ ಯಾಕಪ್ಪ ಆದರೂ ಇಷ್ಟು ಬ್ರೈಟ್ನೆಸ್ ಇದೆ, ಹೆವಿಯಾಗಿ 5000 nits ಎಲ್ಲ ಹಾಕೊಂಡು ನೀವು ರಾತ್ರಿ ಕಣ್ಮುಂದೆ ಇಟ್ಕೊಂಡ್ರಿ ಅಂತಂದರೆ ಈಸಿಲಿ ನಿಮಗೆ ತುಂಬ ಇಶ್ಯೂ ಆಗುತ್ತೆ. ಬಟ್ ಇಲ್ಲಿ ಕೂಡ ಐ ಪ್ರೊಟೆಕ್ಷನ್ 2.0 ಸಮಥಿಂಗ್ ಏನೋ ಕೊಡ್ತಿದ್ದಾರೆ. ಮತ್ತು ಇರುವಂಥ ವಿವಿಂಗ್ ಆ್ಯಂಗಲ್ಸ್ಗಳಾಗಿರಲಿ, ವಿಡಿಯೋ ಕಲರ್ಸ್ಗಳಾಗಿರಲಿ, ಸ್ಯಾಚುರೇಷನ್ ಎಲ್ಲ ನಿಮಗೆ ಸಖತ್ತಾಗಿದೆ. ನೀವೇನು 5000 ರೂಪಾಯಿ ಕೊಡ್ತಿದ್ದೀರಾ, ಆ ರೇಂಜ್ಗೆ ಇದ್ರಂಥ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಇದೆ. ಬಾಕಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಮತ್ತು ನೀವು ಯಾವುದೇ ಯೂಟ್ಯೂಬ್ ವಿಡಿಯೋಗಳನ್ನ HDR ಮತ್ತು OTT ಪ್ಲಾಟ್ಫಾರ್ಮ್ ಕೂಡ ನೀವು HDR ಕಂಟೆಂಟಲ್ಲಿ ವಾಚ್ ಮಾಡ್ಕೋಬೋದು. ಎಸ್, ಈ ಬಜೆಟ್ ಕೊಡ್ತಿದ್ದೀವಿ, ಆ ರೀತಿ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ನಾನು ಹೊಗಳಬೇಕಾಯ್ತು. ಆ ರೇಂಜ್ಗೆ ಇರುವಂಥ ಸ್ಪೀಕರ್ ಕೊಟ್ಟಿದ್ದಾರೆ. ಒಂದು ಸರ್ತಿ ಆಡಿಯೋ ತೋರಿಸ್ತೀನಿ ನಿಮಗೆ. ಎಸ್, ಆನೆಸ್ಟ್ಲಿ ನನಗೆ ಇರುವಂಥ
ಸ್ಪೀಕರು ಮತ್ತು ಈ ಕಾಂಪ್ಯಾಕ್ಟ್ ಡಿಸೈನ್ ಬೆಸಲೆಸ್ ಡಿಸ್ಪ್ಲೇ ಏನು ಕೊಡ್ತಿದ್ದಾರೆ ನಿಜವಾಗ್ಲೂ ನನಗೆ ಇಲ್ಲೇ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಮತ್ತು 50,000 ಬಜೆಟಲ್ಲಿ ಡೆಫಿನೆಟ್ಲಿ ವಿವೋ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಮತ್ತು ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಕ್ವಿಕ್ ಮತ್ತು ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ, ಯಾವುದೇ ಇಶ್ಯೂ ಇಲ್ಲ. ನಾನು ಈ ಡಿಸ್ಪ್ಲೇಯೊಂದಿಗೆ ಈ ಪ್ರೈಸಲ್ಲಿ ಡೆಫಿನೆಟ್ಲಿ ತುಂಬ ಹ್ಯಾಪಿ ಇದ್ದೀನಿ. ಆದರೆ ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಎಷ್ಟಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅನ್ನೋದಕ್ಕಿಂತ ಓಕೆ ಚಿಪ್ಸೆಟ್ ಅಂತ ಕರಿಬೋದು. ಎಷ್ಟಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 9300 ಪ್ಲಸ್ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಈ ಚಿಪ್ಸೆಟ್ ಈಗ ಆಲ್ರೆಡಿ 40-45,000 ಬಜೆಟ್ ಅಂತ ಬೇರೆ ಫೋನ್ಸ್ಗಳಲ್ಲಿ ಈ ಚಿಪ್ಸೆಟ್ನ ನೋಡ್ಕೊಂಡಿದ್ದೀವಿ. ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ, 19,46,000 ಸಮಥಿಂಗ್ ಏನೋ ಅಂತೂ ರ್ಯಾಂಕಿಂಗ್ ಬಂತು. CPU ತೊಡಲಿ ಜಾಸ್ತಿ, ಎಲ್ಲೋ ಮತ್ತು ಬರ್ತಾ ರೆಡ್ ಲೈನ್ಸ್ಗಳ ಕೂಡ ನೋಡಿಕೊಂಡೆ. ಸೊ ಪರ್ಫಾರ್ಮೆನ್ಸಲ್ಲಿ ನಾನು ಡೈರೆಕ್ಟ್ಲಿ ಗೇಮಿಂಗ್ ಬಗ್ಗೆನೇ ಮಾತಾಡಬೇಕಾದ್ರೆ ನಾನಿಲ್ಲಿ ಡಿಫ್ರೆಂಟ್ 3 ಟೈಪ್ಸ್ನ ಗೇಮಿಂಗ್ ಟೆಸ್ಟ್ ಮಾಡಿದ್ದೀನಿ. ಒಂದು PGMI ಅಲ್ಲಿ ನೀವು ಸ್ಮೂತ್ ಅಲ್ಟ್ರಾ ಪ್ಲಸ್ಸಲ್ಲಿ ಹೆವಿ ಗೇಮ್ಸ್ನ ಆಟ ಆಡ್ಕೋಬೋದು, ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್ ಈ ಫೋನ್ನ ಕೈ ಹಿಡ್ಕೋಬೋದು. ಡಿಸ್ಪ್ಲೇ ಬ್ರೈಟ್ನೆಸ್ ಮತ್ತು ಈ ಟಚಸ್ ಫೀಲ್ ಏನಿದೆ ಇದು ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಜೈರೋಸ್ಕೋಪಿಯೊಂದಿಗೆ ಸಖತ್ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಸ್ಪಾಲ್ಟ್ 9 ಆಗಿರಲಿ, CO9 ಕೂಡ ನೀವು ಒಳ್ಳೆ ಫ್ರೇಮ್ ಸೆಟ್ ಜೊತೆಗೆ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇದರಲ್ಲಿ ಯಾವುದೇ ಕಂಜ್ಯೂಸಿ ಇಲ್ಲ. ಬಟ್ ವಿವೋನವರು ಇನ್ನೂ ಬೆಟರ್ ಮಾಡ್ಬೋದಿತ್ತು, ಇನ್ನೂ ಒಳ್ಳೆ ಚಿಪ್ಸೆಟ್ನ ಈ ಫೋನಲ್ಲಿ ಕೊಡ್ಬೋದಿತ್ತು. ಸೊ ಸ್ಟಿಲ್ ಒಂದು ಓಕೆ ಲೆವೆಲ್ಗಿಂತ ಒಂದು ಬೆಸ್ಟ್ ಚಿಪ್ಸೆಟ್ ಅಂತ ನಾನು ಈ ಫೋನ್ಗೆ ಕರಿಬಲ್ಲೆ. ಬಾಕಿ 3800 ಸ್ಕ್ವೇರ್ MM ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಕೂಡ ಕೊಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಬೇರೆ ಫೋನ್ 30,000 ಅಲ್ಲ 5,000 6,000 ಸ್ಕ್ವೇರ್ MM ಕೊಡ್ತಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ಕಂಜೀಸಿ ಮಾಡಿದಾರೆ ಅನ್ಸುತ್ತೆ. ಅದರ್ವೈಸ್ LPDDR5X RAM UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ. ಮತ್ತು ಈ ಫೋನ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಜೊತೆಗೆ 3+4S OS ಅಪ್ಲೈನೂ ಕೊಡ್ತಿದ್ದಾರೆ. ಮತ್ತು ಫನ್ ಟಚ್ OS 15 ಕೂಡ ಅದಕ್ಕೆ ಒಂದು ಬ್ಲಾಟ್ ವರ್ಷ ಕೂಡ ಇದೆ, ಅದನ್ನು ಕೂಡ ಕ್ವಿಕ್ಲಿ ನೀವು ಒನ್ ಟ್ಯಾಪಲ್ಲಿ ಈ ರೀತಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಹಾಗಾದರೆ ಪರ್ಫಾರ್ಮೆನ್ಸಲ್ಲಿ ಹೆಂಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ, ಸೊ 50K ಬಜೆಟಲ್ಲಿ ಬೇರೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬ್ಯಾಟ್ರಿ ಡಿಸ್ಪ್ಲೇಗಳನ್ನೆಲ್ಲ ನೋಡಿಕೊಂಡಾಗ ಈ ಪ್ರೈಸಲ್ಲಿ ಇದೊಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಡೆಫಿನೆಟ್ಲಿ ಕರಿಬೋದು. ಬಟ್ ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ ವಿವೋನವರು. ಆದರೆ ಯಾವಾಗ ಈ ಫೋನ್ನ ಕ್ಯಾಮ್ರಾ ನೀವು ಕ್ವಾಲಿಟಿ ನೋಡ್ತೀರಾ, ನಿಮ್ಗೆ ಏನೇ ಫೀಚರ್ ಕೊಟ್ಟರು ಕೂಡ ಏನು ಬೆಂಕಿ ಆಗಿದೆ ಗುರು ಫೋನ್ ಅಂತ ಅಂದೇ ಅಂತೀರಾ. ಎಸ್ದಲ್ಲಿ ಹಿಂದಿನ ಭಾಗ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾರೆ. ಒಂದು ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ IMX 921 OIS ಸೆನ್ಸರ್ನೊಂದಿಗೆ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾಯ್ಡ್, ಮತ್ತೊಂದು 50 ಮೆಗಾ ಪಿಕ್ಸೆಲ್ನ ಪೆರಿಸ್ಕೋಪಿಕ್ ಲೆನ್ಸ್, ಅದು ಸೋನಿ IMX 882 OIS ಸೆನ್ಸರ್ ಕೊಡ್ತಿದ್ದಾರೆ. ಇನ್ನು ಫ್ರಂಟಲ್ಲಿ ಕೂಡ ಸೇಮ್ 50 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಹೆವಿ ಫೋಟೋಸ್ಗಳು ತೆಗೆದಿದ್ದೀನಿ ಗುರು. ನಾನು ಉದಯ್ಪುರ್ ಫೋಟೋ ತೆಗೆದಿದ್ದೀನಿ, ಆಫೀಸಲ್ಲಿ ತೆಗೆದಿದ್ದೀನಿ, ಔಟ್ಡೋರ್ ಶೂಟ್ಗೆ ಹೋಗಿದ್ವಿ, ಎಲ್ಲ ಕಡೆ ತುಂಬ ಡಿಫ್ರೆಂಟ್ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಒಂದ್ಸರ್ತಿ ಸ್ಕ್ರೀನ್ ಮೇಲೆ ನೀವು ಪಟ ಫೋಟೋಸ್ಗಳನ್ನ ನೋಡ್ಕೋಬೋದು, ಅಬ್ಸರ್ವ್ ಮಾಡ್ಕೋಬೋದು. ತುಂಬ ಫೋಟೋಸ್ಗಳಿದೆ. ಸೊ ಇಲ್ಲಿರುವಂಥ ಈ ಡೇ ಕಂಡೀಷನ್ ತೆಗೆದುವಂಥ ನ್ಯಾಚುರಲ್ ಕಲರ್ಸ್ಗಳಾಗಲಿ, ಹೂ ಗಿಡ ಮರ ಬಳ್ಳಿ ಏನು ನೋಡ್ತಿದ್ರೆ ತುಂಬ ನ್ಯಾಚುರಲ್ ಆಗಿರೋದಕ್ಕಿಂತ ಸ್ವಲ್ಪ ಓವರ್ ಸ್ಯಾಚುರೇಟ್ ಅನಿಸುತ್ತೆ. ಬಟ್ ಯಾವಾಗ ಸ್ಕಿನ್ಗೆ ಬರ್ತೀವಿ, ಇಲ್ಲಿ ಸ್ಕಿನ್ ಕ್ವಾಲಿಟಿ ಒಂದ್ಸರ್ತಿ ಅಬ್ಸರ್ವ್ ಮಾಡಿ, ತುಂಬ ಒಳ್ಳೆ ನೆಕ್ಸ್ಟ್ ಲೆವೆಲ್ ಇಮೇಜ್ ಪ್ರೊಸೆಸಿಂಗ್ ಆಗುತ್ತೆ. ಮತ್ತು ಸ್ಕಿನ್ ಕ್ವಾಲಿಟಿನ ಕೂಡ ಸ್ವಲ್ಪ ಬ್ರೈಟರ್ ಜಾಸ್ತಿ ಮಾಡುತ್ತೆ. ಮೇಕಪ್ ಮಾಡ್ದಂಗಲ್ಲ, ಸ್ವಲ್ಪ ಬೆಳ್ಳಗೆ ಮಾಡುತ್ತೆ. ಬಟ್ ನ್ಯಾಚುರಲ್ ಗಿಡಕ್ಕೆ ತುಂಬ ಟ್ರೈ ಮಾಡುತ್ತೆ. ಅದರ್ವೈಸ್ ಪೋರ್ಟ್ರೇಟಲ್ಲಂತೂ ಏನು ಬೆಂಕಿ ಫೋಟೋಸ್ಗಳು ಬರುತ್ತೆ ಗುರು. ಸೊ ನಾವು ಈ ವಿವೋ X100 ಫ್ಲಾಗ್ಶಿಪ್ ಫೋನ್ ಏನು ನೋಡಿದ್ವಿ ನೋಡಿ, X100 Pro, ಆ ಲೆವೆಲ್ ಕ್ವಾಲಿಟಿ ಕೊಡ್ತಿದೆ. ಅದರಲ್ಲಿ ಅಂತ ಕೆಲವೊಂದು ಸೆನ್ಸರ್ಸ್ಗಳು ಕೂಡ ಇದರಲ್ಲಿ ಯೂಸ್ ಮಾಡಿದರೆ. ಸೊ ಈ ಪೋರ್ಟ್ರೇಟ್ಸ್ನ ಫೋಟೋಸ್ ನೋಡ್ಕೋಬೋದು. 25mm ತೆಗೆದಿರುವಂಥ ಫೋಟೋನ ನೋಡ್ತಾ ಇದ್ದಾರೆ, ಇದು 35mm ತೆಗೆದಿರುವಂಥ ಫೋಟೋ ನೋಡ್ತಾ ಇದ್ದಾರೆ, ಇದು 50mm ಮತ್ತು 85 100mm ಫೋಟೋ ಕೂಡ ಏನು ಕ್ಲಾರಿಟಿ, ಏನು ಸ್ಕಿನ್ ಕಾಣಿಸ್ತಾ ಇದೆ. ಎಡ್ಜ್ ಕಟಿಂಗ್ ನೋಡಿ, ನೀವು ಒಂದೊಂದು ಕೂಂತಿದ್ರು ಕೂಡ ಅದನ್ನು ಕರೆಕ್ಟಾಗಿ ಇದು ಬ್ಲರ್ ಮಾಡುತ್ತೆ. ಇನ್ನು ಹಿಂದಿನ ಭಾಗ ಏನಾದರೂ ಕತ್ಲೆ ಮತ್ತು ಸ್ವಲ್ಪ ಬೊಕೆ ಲೈಟಲ್ಲಿ ಐತಪ್ಪ ಅಂದರೆ ಏನು ಅಲ್ಟಿಮೇಟ್ ಪಿಕ್ಚರ್ಸ್ ಬರೆದ್ಕರು. ಇಲ್ಲಿ ಎಕ್ಸಾಂಪಲ್ ಪೋರ್ಟ್ರೇಟಲ್ಲಿ ನಿಮಗೆ ಡಿಫ್ರೆಂಟ್ ಡೈ ಸ್ಟೈಲ್ಸ್ಗಳಿದಾಯ್ತಾ. ಸೊ ಬಯೋತಾರ್ ಫೋಟೋ ನೋಡ್ಕೋಬೋದು, ಬಯೋ ಸ್ಪೀಡು, ಸೋನಾರು, ಪ್ಲ್ಯಾನರು, ಇನ್ನಿತರ ಬೇರೆ ಏನೋ ಸೆನ್ಸ್ ಫ್ಲೇರ್ ಸಿನಿಮ್ಯಾಟಿಕ್ಕಿಂತ ಫೋಟೋ ಆಪ್ಷನ್ನ ಕೊಡ್ತಿದ್ದಾರೆ. ಇಷ್ಟಲ್ಲೇ ನಿಮಗೆ ಡಿಫ್ರೆಂಟ್ ಫೋಕಲ್ ಲೆಂತಲ್ಲಿ ಕೂಡ ತೆಗಿಬೋದು. ಇಲ್ಲಿ ಕೆಳಗಡೆ ಲೈನ್ಸ್ ಐಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಈ ಮಾಡೆಲ್ಸ್ಗಳು ನೋಡೋಕೆ ಸಿಗ್ತಿದ್ದಾರೆ. ಸೊ ಇದೇ ರೀತಿ ಲೈಟಿಂಗ್ ಕಂಡೀಷನ್ ನೀವು ಒಳ್ಳೆ ಫೋಟೋಗ್ರಫಿ ಮಾಡ್ಕೋಬೋದು. ಸೊ ಈ ಲೆನ್ಸ್ ಫ್ಲೇರು, ಸೋನಾರು ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ. ಬಟ್ ನಾರ್ಮಲ್ ಪೋರ್ಟ್ರೇಟ್ ಪಿಕ್ಚರ್ಸ್ಗಳೇ ಯಾವುದೇ DSLRಗೂ ಕಮ್ಮಿ ಇಲ್ಲ. ಸೊ ನಾನು ಈ ಫೋಟೋ ಈ ಬಜೆಟಲ್ಲಿ ಈ ಕ್ಯಾಮ್ರಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹ್ಯಾಪಿ ಇದ್ದೀನಿ. ಈ ನೈಟಲ್ಲಿ ಕೂಡ ಅಷ್ಟೇ, ತುಂಬ ಚಿಕ್ಕ ಬೆಳಕಿದ್ರೂ ಕೂಡ ಇಲ್ಲಿ ಯಾವುದೇ ನಾಯ್ಸ್ ಬರೋದು ಅಥವಾ ಹಿಂದಿನ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಬಂದಿಲ್ಲ, ಬ್ಲರ್ ಆಗೋದು, ಈ ರೀತಿ ಯಾವುದೇ ಇಶ್ಯೂ ಇಲ್ಲ. ತುಂಬ ಕಮ್ಮಿ ಬೆಳಕಲ್ಲೂ ಒಳ್ಳೆ ಕ್ವಾಲಿಟಿಯೊಂದಿಗೆ, ಒಳ್ಳೆ ಇಮೇಜ್ ಪ್ರೊಸೆಸಿಂಗೊಂದಿಗೆ ಕರೆಕ್ಟ್ ಸ್ಕಿನ್ ಟೋನ್ನ ತೊಗೊಂಡು ಬರುತ್ತೆ. ಮತ್ತು ತುಂಬ ನ್ಯಾಚುರಲ್ ಅನ್ನೋದಕ್ಕಿಂತ ಸ್ವಲ್ಪ ಓವರ್ ಬೂಸ್ಟ್ ಮಾಡಿದ್ರು ಸಖತ್ತಾಗಿರುವಂಥ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೈಟಲ್ಲಿ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ನಾನು ಈ ಕ್ಯಾಮ್ರಾದಿಗೆ ನಿಜವಾಗ್ಲೂ ತುಂಬ ಹ್ಯಾಪಿ ಇದ್ದೀನಿ. ಇನ್ನು ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟೇ, ನಿಮಗೆ ಫ್ರಂಟ್ ಮತ್ತು ರಿಯರ್ ಎರಡು ಕ್ಯಾಮ್ರಾದಲ್ಲಿ 4K 60 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸೊ ಈ ಸ್ಯಾಂಪಲ್ ಏನು ತೋರಿಸ್ತಾ
ನೋಡ್ತಾ ಇದ್ದೀನಿ ಇದು ರಿಯರಲ್ಲಿ 4K 60 FPS ಅಲ್ಲಿ ರೆಕಾರ್ಡ್ ಮಾಡಿರೋಂಥ ವಿಡಿಯೋ. ಇಲ್ಲಿ ಒಂಥರ ಸ್ಕಿನ್ ಕ್ವಾಲಿಟಿ ನೋಡಿ, ಕಲರ್ಸ್ ನೋಡಿ, ಸ್ವಲ್ಪ ಶಾಡೋನಲ್ಲಿ ನಡೆಲ್ಲ ಹೋದರೆ ಸ್ವಲ್ಪ ನಿಮಗೆ ನಾಯ್ಸ್ ಥರ ಫೀಲ್ ಕೊಡುತ್ತೆ. ಬಟ್ ಡೀಟೇಲಿಂಗ್ ಮತ್ತು ಕಲರ್ಸ್ಗಳನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು ಸೆಲ್ಫಿನಲ್ಲಿ 4K 60 FPS ರೆಕಾರ್ಡ್ ಮಾಡುವಂಥ ವಿಡಿಯೋ. ಇಲ್ಲಿ ಕೂಡ ಸ್ಕಿನ್ ಟೋನ ತುಂಬ ಬ್ರೈಟರ್ ಮತ್ತು ಮುಂದೆ ಹಿಡಿದಂದರೆ ನಿಜವಾಗ್ಲೂ ತುಂಬ ಕ್ಲಿಯರ್ ಸ್ಕಿನ್ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಸಿಗುತ್ತೆ. ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೆ ತೊಗೊಂಡು ಬರುತ್ತೆ. ಪ್ರಾಮಾಣಿಕವಾಗಿ ನಾನು ಇದುವರೆಗೆ ಟೆಸ್ಟ್ ಮಾಡಿರುವಂಥ ಒನ್ ಆಫ್ ದ ಬೆಸ್ಟ್ ಮತ್ತು ಬಜೆಟಲ್ಲಿ ಇರುವಂಥ ಒಂದು ಬೆಂಕಿ ಕ್ಯಾಮ್ರಾ ಫೋನ್ ಅಪ್ಪ ಅಂತಂದರೆ ಎಷ್ಟಿದು ವಿವೋ X200FE ಅಂತ ನಾನು ಕರಿಬಲ್ಲೆ. ಡೆಡಿಕೇಟೆಡ್ ನಿಮಗೆ ಕ್ಯಾಮ್ರಾನೇ ಒಂದು ಬೆಂಕಿ ಆಪ್ಷನ್ ಬೇಕಿತ್ತಪ್ಪ ಅಂದರೆ ಇದು ಬೆಂಕಿ ಕ್ಯಾಮ್ರಾ ಫೋನ್ ಇದೆ. ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಆಪ್ಷನ್ ಇದೆ ಆಯಿತಾ. ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಕನ್ಕ್ಲೂಷನ್ ಪಾರ್ಟಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಕಾಂಪ್ಯಾಕ್ಟ್ ಫೋನಪ್ಪ ಅಂದರೆ ಕಾಂಪ್ಯಾಕ್ಟ್ ಬ್ಯಾಟ್ರಿ ಇರುತ್ತೆ. ನಾವು ಮುಂಚೆಲ್ಲ ಈ ರೀತಿ ಕೇಳ್ಕೊತಿದ್ವಿ, ಬಟ್ ವಿವೋ ಇಲ್ಲಿ ಕೂಡ ಸ್ಮಾರ್ಟ್ ಟೆಕ್ನ ತಂದುಬಿಟ್ಟು ಇದು ಜಸ್ಟ್ 8 mm ಥಿಕ್ನೆಸ್ ಇದ್ದರೂ ಕೂಡ 6500 mAh ಬ್ಯಾಟ್ರಿಯೊಂದಿಗೆ 90 ವ್ಯಾಟ್ನ ಪವರ್ ಬ್ಯಾಟರಿ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಅಂಡರ್ 50K ಬಜೆಟಲ್ಲಿ ತುಂಬ ಕಾಂಪ್ಯಾಕ್ಟ್ ಇದೆ. ಸೊ ಒನ್ ಪ್ಲಸ್ಗೆಲ್ಲ ಇದನ್ನು ಕಂಪೇರ್ ಮಾಡಿದ್ವಿ 13 ಎಷ್ಟೊತ್ತೆ ಅಂದರೆ ಇದಕ್ಕೆ ಏನೂ ಅಲ್ಲ ಆಯಿತಾ. ಸೊ ಇಲ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಆಪ್ಷನ್ ಕೂಡ ಕೊಡ್ತಿದ್ದಾರೆ. ಸೊ ಈ ಫೋನ್ನ ನಾನು ದಿನಾಲು ಲೈಕ್ 1-2 ಗಂಟೆ ಯೂಸ್ ಮಾಡಿದ್ದೀನಿ, ಬಟ್ ರೆಗ್ಯುಲರ್ ಆಗಿ ಹೆವಿಯಾಗಿ ಏನೂ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಡೆಫಿನೆಟ್ಲಿ ನೋಡೋಕೆ ಸಿಗ್ತದೆ. ವೆಲ್ ಆಪ್ಟಿಮೈಸರ್ ಚಿಪ್ಸೆಟ್ ಕೂಡ ಇದೆ. ಗೇಮ್ಸ್ಗಳನ್ನ ಕೂಡ ಟೆಸ್ಟ್ ಮಾಡಿದ್ವಿ. ಜಾಸ್ತಿ ಬಿಸಿ ಈ ರೀತಿ ಚಾರ್ಜಿಂಗ್ ಟೈಮಲ್ಲಿ ನನಗೆ ಯಾವುದೇ ಇಶ್ಯೂನ ನಾನು ಡೆಫಿನೆಟ್ಲಿ ಕಂಡಿಲ್ಲ. ಬಟ್ ಡೆಡಿಕೇಟ್ ಅಂದ್ರೆ ಇದ್ರ ಬಗ್ಗೆ ರಿವ್ಯೂ ಮಾಡಬೇಕಪ್ಪ ಅಂದರೆ ಆ ರಿವ್ಯೂ ಕೂಡ ತೊಗೊಂಡು ಬರ್ತೀನಿ. ಅದರ್ವೈಸ್ ಈ ಫೋನ್ 0 to 100% ಚಾರ್ಜ್ ಆಗೋಕ್ಕೆ ಬ್ರ್ಯಾಂಡ್ ಹೇಳುತ್ತೆ 40 to 45 minutes ಅಂತ. ಮೇ ಬಿ ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೋದು ನಿಮ್ಮ ಯೂಸೇಜ್ ಮೇಲೆ, ಅಥವಾ ನೀವು ಯೂಸ್ ಮಾಡ್ದೇ ಮಾಡ್ತಿದ್ರೆ ಅಂದರೆ ಸ್ವಲ್ಪ ನಿಮ್ಗೆ ಡಿಫ್ರೆನ್ಸ್ ಇಲ್ಲಿ ಕಾಣಿಸ್ಬೋದು. ಬಟ್ ಬ್ಯಾಟ್ರಿ ಲೈಫಲ್ಲಿ ಕೂಡ ತುಂಬ ಸ್ಮಾರ್ಟ್ ಟೆಕ್ ಒಂದಿಗೆ ಒಳ್ಳೆ ಬ್ಯಾಟ್ರಿ ಲೈಫ್ ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಸಿಗ್ತಿದೆ. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಅದರ್ ಫೀಚರ್ಸಲ್ಲಿ ಇದರಲ್ಲಿ ವೈಫೈ 7.0 ನೋಡೋಕೆ ಸಿಗ್ತಿದೆ, USB 2.2 ಮತ್ತು NFC ಸಪೋರ್ಟ್ ಇದೆ, ಬ್ಲೂಟೂತ್ 5.4 ಕೂಡ ಸಪೋರ್ಟ್ ಇದೆ. ಸೊ ಅದರ್ವೈಸ್ ಯಾವುದೇ ಸೆನ್ಸಸ್ಗಳಿಲ್ಲ, ಮಿಸ್ಸಿಂಗ್ ಇದೆ ರೀತಿ ಏನೂ ಇಲ್ಲ, ಎಲ್ಲ ಸೆನ್ಸಸ್ಗಳನ್ನ ಕೂಡ ಈ ಫೋನಲ್ಲಿ ಕೊಡ್ತಿದ್ದಾರೆ. ಹಾಗಾದರೆ ನೀವು ಕೇಳ್ಬೋದು ಇವರು ಅಂಡರ್ 50, 52 ಅಥವಾ 48, 49ಗೆ ವಿತ್ ಆಫರೊಂದಿಗೆಲ್ಲ ನೋಡೋಕೆ ಸಿಕ್ತು ಈ ವಿವೋ X200FE ಅಂತಂದರೆ ಕೊಂಡುಕೋಬೋದು ಅಂತ ಕೇಳ್ತಿದ್ದೀರಾ ಅಂತಂದರೆ ಎಸ್, ಡೆಫಿನೆಟ್ಲಿ ನೀವೇನಾದರೂ ಒಂದು ಕಾಂಪ್ಯಾಕ್ಟ್ ವೆಲ್ ಬಿಲ್ಡ್ ಮತ್ತು ಕ್ರೇಜಿ ಕ್ಯಾಮ್ರಾ ಇರುವಂಥ ಫೋನ್ ಡೆಡಿಕೇಟೆಡ್ ಹುಡುಕ್ತಿದ್ದೀರಾ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ಕ್ಯಾಮ್ರಾಗಂತೂ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು. ನಾನು ತುಂಬ ಹ್ಯಾಪಿ ಇದ್ದೀನಿ. ಅಂಡರ್ 50K ಮಾರ್ಕೆಟ್ಸೋದಕ್ಕೆ ಒನ್ ಆಫ್ ದ ಬೆಸ್ಟ್, ಎಲ್ಲಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗೋದ್ರಲ್ಲಿ ವಿವೋ X200FE ಯಾವುದೇ ಡೌಟ್ ಇಲ್ಲ. ಬಟ್ ನಿಮಗೇನಾದರೂ ಲೈಕ್ ಡಿಸೈನಲ್ಲಿ ಸ್ವಲ್ಪ ಇನ್ನೂ ಹಾರ್ಡ್ ಬೇಕಾಗಿತ್ತು, ಲುಕ್ಸ್ ಚೆನ್ನಾಗಿ ಬೇಕಾಗಿತ್ತು, ಮತ್ತು ನಿಮಗೊಂದು ಬಿಗ್ ಸ್ಕ್ರೀನ್ ಬೇಕಾಗಿತ್ತು ಅಂದರೆ ಎಸ್, ನಾನು ಈ ವಿವೋ X200FE ಬೆಟರ್ ಪರ್ಫಾರ್ಮೆನ್ಸ್ಗೋಸ್ಕರನೂ ಸಜೆಸ್ಟ್ ಮಾಡಲ್ಲ. ಇದಕ್ಕಿಂತ ಮಚ್ ಬೆಟರ್ ಬೇರೆ ಆಪ್ಷನ್ಸ್ಗಳು ಇವೆ. ಆದರೆ ಇದ್ರ ಕ್ಯಾಮ್ರಾದಲ್ಲಿ ನಿಮ್ಗೆ ಹತ್ರ 60, 70, 80 ಸಾವಿರ ರೂಪಾಯಿ ಫೋನಲ್ಲಿ ಕೂಡ ಇಷ್ಟು ಒಳ್ಳೆ ಕ್ಯಾಮ್ರಾ ಯಾವುದ್ರೂ ನೋಡೋಕೆ ಸಿಗಲ್ಲ. ಸೊ ಹೀಗಾಗಿ ಇದು ಸ್ಪೆಷಲ್ FE ಸೀರೀಸ್ ಫ್ಯಾನ್ ಎಡಿಷನ್. ವಿವೋ ಯಾರು ಇಷ್ಟಪಡ್ತಾರೆ ಕ್ಯಾಮ್ರಾ ಸಲುವಾಗಿ ಸ್ಪೆಷಲಿ ಅಂಥವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಮೈನಸ್ ಪಾಯಿಂಟ್ಸ್ಗಳಿದೆ, ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ ಡೆಪ್ತ್ ಕೆಲವೊಂದು ವಿಷಯಗಳನ್ನ ಇಂಡಿಲಾಗಿ ತೀರಿಸಿದ್ದೀನಿ ಅಂತ ನೋಡ್ತೀನಿ. ಸೊ ಡೆಫಿನೆಟ್ಲಿ ಈ ಫೋನ್ನ ಯಾವ ಫೋನ್ ಜೊತೆ ಮತ್ತೆ ಕಂಪೇರ್ ಮಾಡಬೇಕು, ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ, ಇದಕ್ಕಿಂತ ಚೆನ್ನಾಗಿರುತ್ತಾ ಫೋನ್ ಕೂಡ ಮಾರ್ಕೆಟಲ್ಲಿ ಯಾವುದಿದೆ ನಿಮ್ಮ ಪ್ರಕಾರ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಮುಂದಿನ ಆನೆಸ್ಟ್ ಮತ್ತು ಇನ್ ಡೆಪ್ತ್ ರಿವ್ಯೂಂದಿಗೆ. ಅಲ್ಲಿ ಟೇಕ್ ಐಸ್ X1. ನಮಸ್ಕಾರ.